ಹುಡುಗ ಅಲ್ಲೇ ಬೆಳಗ್ಗೆ ಎದ್ದು ಎತ್ಲಾಗ ಹೋಯ್ತಲ್ಲ ಸರಿಯಾ ಒಂದ್ 2 ಡೇಟ್ ಕೊಡೋಣ ಅಂದ್ರಿ. ಪಾಪ ಯಾ ಪಾಪ ಅಲ್ವೆಲ್ಲ ಮನ್ಗೆಟ್ಟುದ್ದೆ. ನೀನ್ ಎಲ್ಲಿ ಹೋಯ್ದು ನೀನು? ಮಳೆಗೆ ತಕ್ಕ 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 ಕುಣಿತಿದ್ದಂತೆ. ನಿಮಗೆ ಭಯ ಭಕ್ತಿ ದೊಡ್ಡವ್ರದ್ದು ಏನಿಲ್ಲ ಕಣೋ. ಅಲ್ಲ ಬಟ್ಟೆ ಕೊಳೆ ಮಾಡ್ಕೊಂಡು ಆ ಪಾಟಿ ಮಣ್ಣು ಎತ್ಕೊಂಡೆಲ್ಲ ಬಂದಿದ್ಯಲ್ಲ, ನನ್ನ ಕಣ್ಣು ಮಂಜಾಗಿರಂತಂದು ನನಗೆ ಅಮರ್ಸಿದ್ ಹೋಗ್ಬಿಟ್ಟು ಬಿಚ್ಚಾಕ್ಬಿಟ್ಟು ಮೂಟೆ ಸಂದಕ್ಕೆ ಬಂದಿದ್ದಲ್ಲ. ಏನ್ ನಿಮ್ ತಾತ ಬಂದೋಗಿತ್ತಾನ ಬಟ್ಟೆನ? ಅಜ್ಜಿ ತಪ್ಪಾತ್ ಕಣಜ್ಜಿ, ಬೈಬೇಡ ಕಣಜ್ಜಿ. ನಮ್ಮ ಮಳೆಗೆ ನೆಂದಿದ್ದೆಲ್ಲ ನೆಗಡಿ ಆಗ್ಬೇಕು. ಏನಲ್ಲ ಮತ್ತೆ ಹಿಟ್ಟಿನ ಕೋಲ್ ತಕೊಂಡು ಗುಂಡಜ್ಜಿಗೆ ಏನೋ ತಿಕ್ಲು ಹಿಡ್ದೈತೆ ಅನ್ಕೋಬೇಕು. ನೋಡ್ದಾರ ಹಂಗ ಈಗ ಸರಿಯಾಗಿ ಹೋಯ್ತಿ ನೋಡ್ ನಿಂಗೆ. ಅಜ್ಜಿ ಎಲ್ಲ ನೆಗಡಿ ಆಗಲ್ಲ. ಯಾಕೆ ಸರ ಸರ ಅಂತಿದ್ಯಾ? ಅಂತಿದ್ದೀನಲ್ಲ, ಗೊಣ್ಣೆ ಬತ್ತೈತು ಮೂಗ, ಅದಕ್ಕೆ ಸ್ವರ ಸ್ವರ ಅಂತಿದ್ದೀನಿ. ನೋಡು ತೆಗೆದು ಬಿಟ್ಬಿಡ್ತೀನಿ ನೋಡಿ ಇವಾಗ. ಅಜ್ಜ ಬೈಬೇಡ ಕಣಜ್ಜಿ, ಇನ್ನೊಂದ್ಸಲ ಹಂಗ ಮಾಡಲ್ಲ ಕಣಜ್ಜಿ. ಗುಂಡಜ್ಜ ಅಜ್ಜಿ ಹನುಮಂತಜ್ಜ ಬಂತು ನೋಡು. ಯಪ್ಪ ದೇವರೇ, ಸರಿಯ ಬೀಳವೇಟು ಹನುಮಂತಜ್ಜ ಬಂದು ತಾಡಿತ್ತು. ಇದೇನಂತ ಗುಂಡಮ್ಮ, ಒಳ್ಳೆ ನೀನ್ ಮಾರಮ್ಮಾಗಿಜ್ಜ ಆ ಪಾಟಿ ಸಿಟ್ಟಾಗಿದ್ ಯಾಕೆ ಏನಾತು? ಈಗ ಇದೈತಲ್ಲ ನನ್ನ ಮಗಂದು, ಯಾವಾಗ ನನ್ನ ಮಾತು ಕೇಳಲ್ಲ ಏನಿಲ್ಲ, ಹೋಗ್ತೈತಿ ತಕ ತಕ ಕುಣಿತೈತಿ, ಎಲ್ಲಾ ಉಗುಳಿಸ್ಕೋಬೇಕು ಇದ್ರಿಂದ. ಈ ಹುಡ್ಗ ಏನ್ ಮಾಡ್ತು? ಅಲ್ಲ ಮಂತಜ್ಜೋ, ನೆನೆ ಆ ಪಾಟಿ ಜೋರಾಗಿ ಮಳೆ ಬಂದೈತಿ. ಏನ್ ಮಳೆಗೆ ತಲೆ ಎಲ್ಲ ನೆನೆಸ್ಕೊಂಡ್ ಬಟ್ಟೆ ಎಲ್ಲ ಗಲೀಜ್ ಮಾಡ್ಕೊಂಡ್ ಮಣ್ಣು ಮಾಡ್ಕೊಂಡ್ ಕೆಸರು ಬಳ್ಕೊಂಡ್ ಬಂದು ಬಿಚ್ಚಾಕ್ಬಿಟ್ಟು ನಿನ್ ಕಣ್ಣು ಮಂಜಾಗ್ಯವ ಕಣಜ್ಜಿ, ನನ್ನ ಬಟ್ಟೆ ಶನಕೈತಿ ಅಂತಂದು ನೆಂದಿರೋ ಬಟ್ಟೆ ತಗೊಂಡೋಗಿ ಮೂಟೆ ಚಂದಕ್ಕೆ ತುರ್ಕ್ಯಾನಲ್ಲ. ಇವ್ನಿಗೇನ್ ಮಾಡ್ಬೇಕು ಹೇಳು? ಅಪ್ಪ ದೇವರೇ, ಸೀನ್ ಬಂತು. ಏಯ್ ಚೆಂಟೋ, ಬಾರ್ಲಾ ಇಲ್ಲಿ. ಹೋಗಿ ಮಕ್ಕೆ ನೀನಾದ್ರೂ ಬುದ್ಧಿ ಬತ್ತೈತಿನ? ಅಲ್ವಲ್ಲ ನಿಮಗೇನ ಭಯಭಕ್ತಿ ಐತಲ್ಲ. ಆ ಹುಡ್ಗ ಲಕ್ಷ್ಮಕ್ಕನ ಮಗಂಗೂ ಇಲ್ಲ, ನಿನಗೂ ಇಲ್ಲ. ಆ ಹುಡ್ಗ ಮಂಜುಡ್ಗಂಗೂ ಇಲ್ಲ. ಮಂಜುಡ್ಗ ಮೊದ್ಲು ಬಂಗಾರ ನಂಗಿತ್ತು. ನಿಮ್ಮ ಜೊತೆ ಸೇರ್ಕೊಂಡು ಅದಕ್ಕೆ ಹಾಸ್ಕೆಟ್ ಐತಿ. 3 ಜನ ಏನ್ ತಿರುಗ್ತಿರ. ಆ ಬೇಲಿ ಸಂದಾಗ ನೋಡಿರೋ ನೀವಿ, ಹೊಲ್ದಾಗ ನೋಡಿರೋ ನೀವಿ, ಆ ಕೆರೆಯಾಗ ನೋಡಿರೋ ನೀವಿ. ಜ್ಞಾನನ ಭಯ ಭಕ್ತಿ ಐತಿ ನಿಮ್ಮ ಅಜ್ಜಿದು ಅಂದ್ರೆ ಒಟ್ಟು ನಿಂಗೆ. ಅದು ನಮ್ಮ ಅಜ್ಜಿ ಮೊದ್ಲೇ ಸಿಟ್ಟಾಗೈತಿ. ನೀನ್ ಇಲ್ದವೆಲ್ಲ ಹೇಳಿ ನಮ್ಮ ಅಜ್ಜಿ ತಗ ವಹಿಸ್ಬೇಕಂತ ಬಂದಿದ್ಯಾ? ಇಲ್ಲಿ ನೋಡು, ರಾಗ ಗೀಗ ಎಳೆದು ಬಿಟ್ರೆ ಕಿವಿ ಹಿಡ್ಕೊಂಡು ಹಿಂಡು ಬಿಡ್ತೀನಿ ನೋಡು. ಇನ್ನೊಂದ್ಸಲಿ ಹೋಗ್ತೀಯ? ನಾನು ಆಗಲ್ಲ ಕಣಜ್ಜಿ, ಮಂತಾಗೆ ತಕ್ಕ ಬಾರ ಹಾಕ್ಯನ್ಬೇಕಾದ್ರೆ ಇರ್ತೀನಿ. ನಾನು ಹೊಲ್ದಕ್ಕೂ ಹೋಗಲ್ಲ, ಎಲ್ಲೂ ಹೋಗಲ್ಲ, ಸುಮ್ಮನೆ ಮಂತಾಗಿರ್ತೀನಿ ಕಣಜ್ಜಿ. ನನ್ನನ್ನು ಬಿಟ್ಬಿಡು ಕಣಜ್ಜಿ. ಆಲೆ ಸ್ವರ ಸ್ವರ ಅಂತಿದ್ಯ, ನನ್ನ ನೆಗಡಿ ಆಗ್ಬೇಕು. ಏನೋ ಪಾಪ ಮತ್ತಿ ನಿನ್ನ ಅಜ್ಜಿ, ನಮ್ಗೆ ಆ ನೆಗಡಿನೂ ಆಗಲ್ಲ, ಕೆಮ್ಮು ಆಗಲ್ಲ ನೋಡು, ಚೆನ್ನಾಗಿದ್ದೀನಿ, ಸುಮ್ಮನಿರು. ಏ ಪಾಪ ಅಂದ್ರೆ ಒಟ್ಟು ಭಯ ಭಕ್ತಿಗಿರು. ಅಪ್ಪ ಸ್ವಾಮಿ, ಹುಡುಗನ್ ತಂಗ ನನ್ನ ಕೈಲಿ ಆಡಕ್ಕಾಗಲ್ಲಪ್ಪ. ಏನ್ ತಲೆ ತಿಂದು ಮೆದ್ಲಿ ಕೈ ಆಗ್ತೈತೆ. ಅದು ಯಾಕೆ ಆಡ್ರು ರಜೆ ಕೊಡ್ತಾರೋ ಗೌರ್ಮೆಂಟ್ ಸ್ಕೂಲ್ನವರು? ಅಯ್ಯೋ ರಾಮ, ಇನ್ನೂ ಯಾತ ಮುಂದಿನ ತಿಂಗಳು 29ಕ್ಕೇನೋ ಹೋಗ್ಬೇಕು ಅಂತಿತ್ತಿ ಹುಡುಗ. ಅಯ್ಯೋ ಬೆಂಗಳೂರು ಹೋಗಿತ್ತು, ಏನೋ 1 ತಿಂಗಳು ಹೋಗಿ ಅಲ್ಲಿ ಇರ್ತೈತಿ ಅಂತಂದ್ರೆ ಹಾಲೆ ಓಡ್ ಬಂದೈತಿ 2-3 ದಿನಕ್ಕಿನಿ. ಏನು ಮಾಡೋಕ್ಕಾಗಲ್ಲ, ಈ ಸಣ್ಣ ಹುಡುಗರಲ್ವೇ, ಆಡೋ ವಯಸ್ಸು, ಪಾಪ ಕುಣಿತಾವ. ಈ ಕಾಲು ಗಂಟೆ ಕೆಂಡ ಹಂಗಾಗಿರ್ತೈತಿ. ದಿನ ಸ್ಕೂಲು ಮನೆ ಬರ್ಕ ಓದ್ಕಂತಂದು ಅದಕ್ಕೆ ಓಡಾಡ್ತವಿ. ಅದಕ್ಕೇನೀಗ ನಿನ್ನ ಮಾತು ಕೇಳ್ಬೇಕ ನಿನ್ನ. ಹೋಗ್ಲಿ ಬಿಡತ್ತಾಗೆ. ಯಾತ್ ಅಡ್ಗೆ ಮಾಡ್ತೇವೆ ಗುಂಡಜ್ಜಿ? ಯಾತ್ ಮಾಡೋಣ? ಮಾವಿನಕಾಯಿ ಚಟ್ನಿ ಮಾಡಿ ಮುದ್ದೆ ಮಾಡ್ತೀನಿ. ನಿನ್ ಪಾಸ್ಕೂಲಾಗ ಹೋಗ, ನನ್ಗೊಂದಿಟ್ಟು ಕೊಡಜ್ಜಿ. ನೀನೊಬ್ಬಪ್ಪ ಮತ್ಕಿಲ್ಲನು. ಯಾಕೆ ಆ ರಂಗಜ್ಜಿಗಳಿಗೆ ಮಾಡಿಕಲ್ ನಿಂಗೆ? ಆ ರಂಗಜ್ಜಿ ಯಾತ ಉಳಿ ಸಾರು ಮಾಡ್ಕೊಂಡು ಮುದ್ದೆ ಮಾಡ್ಕೊಂಡು ಕುಕ್ಕಳೈತಿ. ನನಗೆ ಸೇರ್ದು ಸುಮ್ಮನೆ ನಂಗೊಂದಿಟ್ಟು ಗೊತ್ತು ಕೊಡಿ ಹಂಗ. ಆಮೇಲೆ ಮರ್ತಿರ್ತೀಯ. ಸರಿ ಆಯ್ತಪ್ಪ, ಕೊಡ್ತೀನಿ ಹೇಳು. ಆಮೇಲೆ ಲೋಟ ತಗೊಂಡ್ ಬಾ, ಒಯ್ದು ಕೊಡ್ತೀನಿ ಚಟ್ನಿನ.
ನಾನೆಲ್ಲಿ ಬರ್ತೀನಿ ಸುಮ್ಮನೆ ಆ ಚಂದ್ರಪ್ಪ ಅವರೆಲ್ಲ ನೋಡಿದ್ರೆ ಆಡ್ಕೊಂತಾರೆ. ನೀನೇ ತಗೊಂಡು ಬಾರಜ್ಜೆ ಒಂದಿಟ, ಇಲ್ಲ ನಮ್ಮ ಅಜ್ಜಿನ ಕಳಿಸ್ತೀನಿ, ಕೊಟ್ಟು ಕಳ್ಸಿ ಹೆಂಗೆ. ನಮಗಂತೂ ಯಾರು ಒಂದು ದೊಡ್ಡ ಸಾರು ಏರಿಲ್ಲ.